ನಾನು ನಮ್ಮ ಅಕ್ಕ ಅಜ್ಜಿ ಮನೆಗೆ ಚುಕ್ಕು ಕೊಯ್ಯುವ ಅಂತ ಹೊರಟ್ವಿ. ಹಂಗೋ ಹಿಂಗೋ ಬಸ್ಸಲ್ಲಿ ಕೂತೇ ಬಿಟ್ವಿ, ಸೀಟ್ ಸಿಕ್ತು. ಅಜ್ಜಿ ಮನೆಗೆ ಹೋಗಿ ಇಳ್ದೇ ಬಿಟ್ವಿ. ಎಸ್, ಇದು ನಮ್ಮ ಅಜ್ಜಿ ಮನೆ ವ್ಯೂ. ಬರೀ ಕಾಫಿ ತೋಟ, ಹಿಂದೆ ಮುಂದೆ ಎಲ್ಲ ಸುತ್ತಮುತ್ತ ಕಾಫಿ ತೋಟ. ಇಲ್ಲಿ ಕಳೆದಿರೋ ನೆನಪುಗಳು ತುಂಬ ಇದ್ದಾವೆ. ಸ್ಕೂಲ್ ಡೇಸಲ್ಲೆಲ್ಲ ರಜೆ ಅಂದರೆ ಅಜ್ಜಿ ಮನೆಗೆ ಬಂದ್ಬಿಡೋದು, ಯಾಕಂದರೆ ಅದೊಂಥರ ಹೆವೆನ್, ನಮಗೆ ಸ್ವರ್ಗ ಥರ ಬರೀ ಗ್ರೀನರಿ. ಇಲ್ಲಿ ಮುಂದೆ ಕಾಣ್ತಿರೋ ಹಳ್ಳ ಇದೆ ಅಲ್ವಾ, ಇಲ್ಲಿ ಎಲ್ಲರೂ ಮೊದಲು ಬಂದು ಬಟ್ಟೆ ತೊಳೆಯೋದು, ಏನಿದ್ರು ಮನೇಲಿ ಪಾತ್ರೆ ತೊಳೆಯೋದಿದ್ರು ಅಲ್ಲೇ ಹೋಗಿ ತೊಳೆಯೋರು. ಸೊ ಈಗೆಲ್ಲ ಆ ದಿನಗಳು ಇಲ್ಲ. ಈಗ ಕಾಫಿ ತೋಟದಲ್ಲಿ ಬನ್ನಿ, ಅಜ್ಜಿ ಮನೆಯಲ್ಲಿ ಚುಕ್ಕು ಇದೆ ಅಂತ ಅಜ್ಜಿ ಹೇಳಿದ್ರು. ಸೊ ನೋಡ್ಕೊಂಡು ಬರುವ. ಸೊ ಇದು ಕಾಫಿ ನೋಡಿ, ಇನ್ನೂ ಮಾವನವರು ಕುಯ್ದಿಲ್ಲ, ಇನ್ನೂ ಕುಯ್ಬೇಕಷ್ಟೇ. ಸ್ವಲ್ಪ ಕೊಯ್ದಿದ್ದಾರೆ, ಇನ್ನೂ ಜನ ಬಂದಿಲ್ಲ ಅಂತ ಇನ್ನೂ ಕುಯ್ದಿಲ್ಲ. ಸೊ ಇದನ್ನೆಲ್ಲ ಕುಯ್ಬೇಕು, ಇಷ್ಟು ಹಣ್ಣಾಗುವಾಗ ಕುಯ್ಬೇಕಾಗುತ್ತೆ. ಸೊ ನೋಡಿ ನಮ್ಮ ಡೆಸ್ಟಿನಿ ಚುಕ್ಕು ಫೈನಲಿ ಸಿಕ್ಕೇ ಬಿಡ್ತು. ಮೊದಲೆಲ್ಲ ಈ ಮರದಲ್ಲಿ ತುಂಬ ಚುಕ್ಕು ಇದ್ದು, ಬಟ್ ಈಗಂತೂ ಹುಡುಕ್ತಾ ಇದ್ದೀನಿ, ನನಗೊಂದು ಸಿಕ್ಬಿಡ್ತು. ಅವಳಿಗೊಂದು ಬೇಕಲ್ವ ನಮ್ಮ ಅಕ್ಕನಿಗೆ, ಅವಳು ಇಟ್ಕೊಂಡು ನೋಡ್ತಿದ್ದಾಳೆ. ಎಸ್, ಇನ್ನೊಂದು ಕಣ್ಣಿಗೆ ಸಿಕ್ತು. ಎಟಕ್ತಾ ಇಲ್ಲ. ನಾನು 1 ಇಂಚು ಹೈಟ್ ಹೆಚ್ಚಾಗಿದ್ದರೆ ನಾನು ಈ ಚುಕ್ಕನ್ನ ಕುಯ್ದು ಬಿಡ್ತಿದ್ದೆ. ಇರಲಿ ಬಿಡಿ, ಫೈನಲಿ ಸಿಕ್ತು. ಕೆಳಗಡೆ ಯಾವುದೋ ಒಂದು ಇನ್ನೊಂದು ಚಿಕ್ಕದು ಪರವಾಗಿಲ್ಲ, ತೊಗೊಂಡ್ವಿ. ಹಂಗೋ ಹಿಂಗೋ ಚುಕ್ಕು ಬೇಟೆ ಆಯಿತು. ಈಗ ಹೊರಟ್ವಿ. ನಮ್ಮ ಅಕ್ಕ ಡ್ರೆಸ್ ಚೆನ್ನಾಗಿದೆ, ನೀನು ಫೋಟೋ ಶೂಟ್ ಮಾಡಿಸ್ತೀನಿ ನಿಂದು ಅಂತ ಹೇಳ್ಬಿಟ್ಟು ಅವಳೇ ಫೋಟೋಗ್ರಾಫರ್ ಆಗಿಬಿಟ್ಲು. ಅದು ಬೇರೆ ಕಾಫಿ ತೋಟ ಗಿಡದ ಅಡಿಯಲ್ಲೆಲ್ಲ ನಿಲ್ಲಿಸ್ಬಿಟ್ಟು ನನ್ನ, ಚೆನ್ನಾಗಿ ಬರುತ್ತೆ ನೀನು ವೀಡಿಯೋ ತಗೋ ಅಂತ ಹೇಳಿಬಿಟ್ಟು ಏನೋ ವೀಡಿಯೋ ಮಾಡ್ತಾಯಿದ್ಲು. ನಾನು ಆ ಕಡೆ ತಿರ್ಕೊಂಡು ನೋಡ್ತಾ ಇದ್ದೀನಿ, ಏನು ಬಂದಿದೆ ಏನು ಅಂತ ಗೊತ್ತಿಲ್ಲ ನನಗಂತೂ. ಎಸ್, ನಾನು ನಿಮಗೆ ತೋರಿಸ್ದೆ ಅಲ್ವಾ ಕಾಫಿ ಹಣ್ಣು, ಇದು ಬಂದುಬಿಟ್ಟು ಒಣಗಿಸಿದ್ಮೇಲೆ ಈ ಥರ ಆಗುತ್ತೆ ನೋಡಿ. ನೆಕ್ಸ್ಟ್ ಇದನ್ನು ಮಿಲ್ಲಲ್ಲಿ ಕೊಟ್ಬಿಟ್ಟು ಕಾಫಿ ಪೌಡ್ರ್ ಮಾಡಿಸ್. ಇವಳೇ ನೋಡಿ ನಮ್ಮ ಫೋಟೋಗ್ರಾಫರ್ ಗುಂಡಮ್ಮ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.